ಬಳ್ಳಾರಿಗೆ ಬಂದಿದ್ದಾರೆ ಸರ್, ಹೇಗಿದೆ? ಇಷ್ಟೆಲ್ಲ ಫ್ಯಾನ್ಸ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ 2 ಗಂಟೆಯಿಂದ. ದೇವ್ರ ದರ್ಶನಕ್ಕೆ ಬಂದ್ವಿ. ಸಾಯಿ ಅವರು ಆತ್ಮೀಯರು. ಆ್ಯಕ್ಚುಲಿ ನಮ್ಮ KGF ಚಿತ್ರನ ಅವರು ತೆಲುಗಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದರು. KGF 1 ಟೈಮಲ್ಲಿ ಅವ್ರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವತ್ತು ಅವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ ಅದು KGF ಇವತ್ತು ಎಷ್ಟು ದೊಡ್ಡದಾದರೂ ಅದರಲ್ಲಿ ಇವರು ಭಾಳ ಮುಖ್ಯ ಕಾರಣ. ಆ್ಯಂಡ್ ಅವ್ರು ಭಾಳ ಪ್ಯಾಷನಿಂದ ತುಂಬ ದೈವ ಭಕ್ತರು. ನಮಗೆ ಅಲ್ಲೂ ಅಷ್ಟೇ ತುಂಬ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋಗಿ ನಮಗೆ ಆಗಾಗ ಅವರು ದರ್ಶನ ಮಾಡಿಸ್ತಾ ಇರ್ತಾರೆ. ಸೊ ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಶುರು ಮಾಡೋ ಮುಂಚೆ ಹೇಳಿದರು ನನಗೆ. ನಾನು ಆವಾಗಲೇ ಹೇಳಿದ್ದೆ ಖಂಡಿತ ಬರ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ವಿ, ದೇವ್ರ ದರ್ಶನ ಪಡೆದ್ವಿ. ಪೂಜೆ ಹೇಗಿತ್ತು ಸರ್? ಪೂಜೆ ತುಂಬ ಚೆನ್ನಾಗಿತ್ತು. ಪೂಜೆ ದೇವ್ರ ಪೂಜೆ ಮಾಮೂಲು ಮಾಡಿದ್ರು, ನಾವು ದರ್ಶನ ಮಾಡಿದ್ವಿ, ಖುಷಿಯಾಗಿದ್ವಿ. ಸರ್, ಇನ್ನೊಂದು ನಿಮ್ಮ ಫೋಟೋ ವೈರಲ್ ಆಗ್ತಾ ಇದೆ ಸರ್. ಒಂದು ಅಂಗಡಿಯಲ್ಲಿ ನೀವು ಖರೀದಿಗೆ ಹೋದಾಗ ಆ ಫೋಟೋ ಸಿಂಪಲ್ ಆಗಿ ಎಷ್ಟೊಂದು ಸರಳತೆ ಎಲ್ಲ ಕಮೆಂಟ್ಗಳು ಮಾಡ್ತಾ ಇದ್ದಾರೆ ಸರ್. ಏನ್ರಿ ಸಿಂಪಲ್ ಎಲ್ಲ ನಾವೇನು ಎಲ್ಲ ಏನಂತಾರೆ ಸುಮ್ಮನೆ ಅದು. ಈಗ ನಾವು 15 ವರ್ಷದಿಂದ ಹೋಗ್ತಾ ಇದ್ದೀವಿ, ಅದೇ ಅಂಗಡಿಗೆ ಒಂದು 10-12 ವರ್ಷದಿಂದ ಹೋಗ್ತಾ ಇದ್ದೀವಿ. ಫೋಟೋ ಆಚೆ ಬಂದಿದೆ. ನನ್ನ ಪ್ರಕಾರ ಏನಂದ್ರೆ ಅದು ಇಲ್ಲೇ ಮಠದಲ್ಲಿ ನಮ್ಮ ರಾಧಿಕಾ ಅವ್ರ ಮನೆ ದೇವ್ರ ಹತ್ರ ಹೋದಾಗ ಅಲ್ಲಿ ಒಂದು ಮಕ್ಕಳು ತಿಂಡಿ ಕೇಳಿದ್ರು, ತಿಂಡಿ ಕೊಡಿಸ್ತಾ ಇದ್ವಿ ಅಷ್ಟೇ. ನೋಡ್ರಿ, ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ, ಒಳ್ಳೆ ಫ್ಲೈಟಲ್ಲಿ ಓಡಾಡ್ತೀವಿ, ಇನ್ನೇನು ಸಿಂಪ್ಲಿಸಿಟಿ. ಅದನ್ನು ಜನ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ನಾರ್ಮಲ್ ಆಗಿರೋದನ್ನೇ ಇವಾಗ ಸಿಂಪ್ಲಿಸಿಟಿ ಅನ್ನೋಂಗೆ ಶುರು ಆಗ್ಬಿಟ್ಟಿದ್ದಾರೆ. ಏನು ಹೇಳೋಕ್ಕಾಗಲ್ಲ. ನಾವು ಬೆಳೆದಿರೋದು ಹೆಂಗೆ, ಅದರಲ್ಲಿ ಏನು ಸಿಂಪ್ಲಿಸಿಟಿ ಇದೆ. ಅದು ತಿಂತೀವಿ, 5 ಸ್ಟಾರ್ಗೆ ಹೋಗ್ತೀವಿ, ಎಲ್ಲ ಇರ್ಬೇಕು ಮನುಷ್ಯನಿಗೆ, ಒಂದೇ ಅಂತ ಇರಬಾರ್ದು ಅಷ್ಟೇ. ಒಂದು ವಿಶೇಷ ನೀವು ವಿಲ್ಲಿಂಗ್ಲಿ ಆನ್ಸರ್ ಮಾಡೋದಾದ್ರೆ ನಾನು ಕೇಳ್ತೀನಿ. ಮೊನ್ನೆ ಸುಮಲತಾ ಅವರು ಮೀಟಿಂಗ್ ಮಾಡಿದ್ರು. ನಿನಗೆ ಬುದ್ಧಿ ಇದೆಯಾ? ರಾಜಕೀಯ ಕೇಳೋ ಜಾಗನೇ ಇದು. ಹಿಂಗೆಲ್ಲ ಮಾಡಬಾರ್ದು. ಎಷ್ಟು ಸಲ ತಪ್ಪು. ಇಂಟ್ರೆಸ್ಟ್ ಇದ್ರೆ ಹೇಳಿ. ರಾಜಕೀಯ ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ, ಅಷ್ಟೇ ಹೇಳೋಣ. ಓಕೆ,